ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 3ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ: ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಸೈನ್ಯಾಭ್ಯಾಸ ಮೈತ್ರಿಯ 14ನೇ ಆವೃತ್ತಿಯು ಯಾವ ರಾಜ್ಯದ ಉಮ್ರೋಯಿನಲ್ಲಿ ಪ್ರಾರಂಭವಾಗಲಿದೆ? ಸರಿಯಾದಂಥ ಉತ್ತರ ಮೇಘಾಲಯ. ಇತ್ತೀಚೆಗೆ 2025ರ ಶಾಂಘೈ ಸಹಕಾರ ಸಂಘಟನೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಟಿಯಾನ್ಜಿನ್, ಚೀನಾ. ಇತ್ತೀಚೆಗೆ ಭಾರತದ ಯಾವ ಸಂಸ್ಥೆ ಇಂಟರ್ಪೋಲ್ ಮೂಲಕ ತನ್ನ ಮೊದಲ ಪರ್ಪಲ್ ನೋಟಿಸ್ ನೀಡಿದೆ? ಸರಿಯಾದಂಥ ಉತ್ತರ ಜಾರಿ ನಿರ್ದೇಶನಾಲಯ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇತ್ತೀಚೆಗೆ ಯಾವ ದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುಡ್ಲಕ್ ದಾರುಮಾ ಗೊಂಬೆಯನ್ನು ನೀಡಲಾಯಿತು? ಸರಿಯಾದಂಥ ಉತ್ತರ ಜಪಾನ್. ರಾಷ್ಟ್ರೀಯ ಮಹಿಳಾ ಆಯೋಗದ ನಾರಿ 2025ರ ವರದಿಯ ಪ್ರಕಾರ ಭಾರತದ ಅತ್ಯಂತ ಸುರಕ್ಷಿತ ನಗರ ಯಾವುದು? ಸರಿಯಾದಂಥ ಉತ್ತರ ಕೊಹಿಮಾ. ಇದು ನಾಗಾಲ್ಯಾಂಡ್ನ ರಾಜಧಾನಿ. ಇತ್ತೀಚೆಗೆ ಕ್ಯಾಲಿಫೋರ್ನಿಯಾ ಕೊಲ್ಲಿಯಲ್ಲಿರುವ ವಿಶ್ವದ ಕೊನೆಯ 10 ಅಪರೂಪದ ಸಮುದ್ರ ಸಸ್ತನಿಗಳಾದ ವಾಕ್ವಿಟಾ ಪೋರ್ಪೊಯಿಸ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ ಮೆಕ್ಸಿಕೋ. ಇತ್ತೀಚೆಗೆ ಯಾವ ದೇಶದ ಸಾಂವಿಧಾನಿಕ ನ್ಯಾಯಾಲಯವು ನೈತಿಕತೆಯ ಉಲ್ಲಂಘನೆಯ ಆರೋಪದ ಮೇಲೆ ಅಲ್ಲಿನ ಪ್ರಧಾನಮಂತ್ರಿ ಪೇಟೋಂಗ್ಟಾರ್ನ್ ಶಿನವಾತ್ರಾರನ್ನು ವಜಾಗೊಳಿಸಿದೆ? ಸರಿಯಾದಂಥ ಉತ್ತರ ಥೈಲ್ಯಾಂಡ್. ಇತ್ತೀಚೆಗೆ ಚರ್ಚೆಯಲ್ಲಿರುವ AI ಆಧಾರಿತ ಆದಿವಾನಿಯ ಬೀಟಾ ಆವೃತ್ತಿಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ದೇಶದ ಮೊದಲ ಸ್ಥಳೀಯ ಟೆಂಪರ್ಡ್ ಗ್ಲಾಸ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ನೋಯ್ಡಾ, ಉತ್ತರ ಪ್ರದೇಶ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದ 25ನೇ ಕಾಮನ್ವೆಲ್ತ್ ಸೀನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದವರು ಯಾರು? ಸರಿಯಾದಂಥ ಉತ್ತರ ಭಾರತ. ಭಾರತದ ಮೊದಲ ಬಹುಪಥ ಮುಕ್ತ ಹರಿವಿನ ಟೋಲಿಂಗ್ ವ್ಯವಸ್ಥೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ICICI ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ಗುಜರಾತ್. ಚಿಕಾಗೋ ವಿಶ್ವವಿದ್ಯಾಲಯದ ವಾಯು ಗುಣಮಟ್ಟ ಜೀವನ ಸೂಚ್ಯಂಕ AQLI ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ನ ಪ್ರಕಾರ ಅತ್ಯಂತ ಕಲುಷಿತ ದೇಶ ಯಾವುದು? ಸರಿಯಾದಂಥ ಉತ್ತರ ಬಾಂಗ್ಲಾದೇಶ. ಇತ್ತೀಚೆಗೆ ಭಾರತವು ಯಾವ ಸ್ಥಾನದೊಂದಿಗೆ ಮಾಂಡೋ ಟ್ರ್ಯಾಕ್ ಅನ್ನು ಹೊಂದಿರುವ ಜಾಗತಿಕ ರಾಷ್ಟ್ರವಾಯಿತು? ಸರಿಯಾದಂಥ ಉತ್ತರ 25. ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಡೈಮಂಡ್ ಲೀಗ್ನ ಜಾವೆಲಿನ್ ಥ್ರೋ ಫೈನಲ್ನಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದಂಥ ಉತ್ತರ
ಬೆಳ್ಳಿ ಪದಕ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.